ಆ ಕಲಬುರಗಿ ಸ್ಥಿತಿ ನೋಡ್ರೆ ವಾಸನೆ ಮೂಗಿಳ್ಕೊಂಡು ಓಡಾಡಬೇಕು ಅಂಥ ಸ್ಥಿತಿ ತಂದಿಟ್ಟಿದ್ದೀರಿ. ವಿಷಗಾಳಿ ಎಲ್ಲ ಜನ ನೀವಲ್ಲ ಅಭಿವೃದ್ಧಿನ ಮಾಡ್ದಲೆ ಆ ಕೊಚ್ಚನೆಲ್ಲ ರೋಡಲ್ಲೇ ಬಿಟ್ಬಿಟ್ಟು ಆ ವಿಷಗಾಳಿಯನ್ನು ನಿಮ್ಮ ಅಭಿವೃದ್ಧಿ ವಿರೋಧಿ ಧೋರಣೆ ನೀತಿಯಿಂದಾಗಿ ಆ ವಿಷಗಾಳಿಯನ್ನು ಜನ ಕುಡಿತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡಿ ಸರ್. ಬರೀ ನಾನು ಅವಾಗ ಹಿಂದೆನೂ ಹೇಳಿದ್ದೀನಿ, ಔಟ್ ಆಫ್ ಸಿಲೆಬಸ್ಸೇ ಮಾತಾಡೋದು. ಆ ಹಿಂಗೆ ಏನೂ ಕೆಲಸ ಇಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಕಾಗೆಗಳು ಬಂದು ಮರದಲ್ಲಿ ಕಾ ಅಂತವಲ್ಲ, ಹಂಗೆ ಈ ಪ್ರಿಯಾಂಕಾ ಖರ್ಗೆ ಆ ಸಂತೋಷ್ ಲಾಡ್ ಇಬ್ಬರು ದಿನ ಕಾ ಅಂದಿದ್ರೆ ಅವ್ರಿಗೆ ದಿನನೇ ಮುಗಿಯಲ್ಲ, ಅವ್ರದ್ದು ಪೂರ್ಣ ಆಗಲ್ಲ ಅವರಿಗೆ. ಅವ್ರ ಸಬ್ಜೆಕ್ಟ್ ಬಿಟ್ಟು ಎಲ್ಲ ಬಗ್ಗೆ ಮಾತಾಡ್ತಾರೆ. ಮೈಸೂರಿಂದ ಕೇನ್ಸ್ ಟೆಕ್ನಾಲಜಿ ಅವರು ಇಲ್ಲಿ ಸೆಮಿ ಕಂಡಕ್ಟರ್ ಯೂನಿಟ್ ಮಾಡಬೇಕಿತ್ತು, ಯಾಕೆ ಓಡೋದ್ರು? ಅವ್ರದ್ರ ಏನು ವಸೂಲಿಗೆ ಹೋಗಿದ್ದೀರಾ ನೀವು? ಅದ್ರ ಬಗ್ಗೆ ಹೇಳ್ರಿ. ಸಬ್ಜೆಕ್ಟೇ ಬಿಡ್ತೀರಿ. ಇವತ್ತು RDPR ಮಿನಿಸ್ಟ್ರು ನೀವೇ ಇದ್ದೀರಿ. ಅಲ್ಲಿ ಹೋಗಿ ಶಾಲೆ ಮಕ್ಕಳನ್ನ ತಗೊಂಬಂದು ಫೋಟೋ ತೆಗೆಸ್ಕೊಂಬಿಟ್ಟು ಅವರಿಗೂ ಅವ್ರದ್ದು ಇಷ್ಟು ಜನ ಕೆಲಸಗಾರರ ಲೆಕ್ಕ ಪಟ್ಟಿ ಬರ್ಕೊಂಡು ದುಡ್ಡು ಹೊಡಿತಾ ಇದ್ದೀರಲ್ಲ, ಅದ್ರ ಬಗ್ಗೆ ಮಾತಾಡಿ. ಇದು ಆನ್ಲೈನ್ ಗೇಮ್ನ ಬಂದ್ ಮಾಡಿರೋ ವಿಚಾರದಲ್ಲಿ ನಮಗೆ ರಾಜ್ಯಕ್ಕೆ ಆದಾಯ ನಷ್ಟ ಆಯಿತು, ಇದು ಆದಾಯ ನಷ್ಟ ಆಗುವಂತಹ ಸ್ಥಿತಿ ಅನ್ನುವಂಥ ಮಾತಾಡಿ ಆನ್ಲೈನ್ ಗೇಮ್ ಬಂದ್ ಮಾಡಿದ್ರೆ ಯಾರ ಮಕ್ಕಳು ಹಾಳಾದ್ರೆ ಏನಾಗ್ರಿ? ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರ ಮಗಂಗೆ PUC ಓದಿದ್ರು ಪರವಾಗಿಲ್ಲ, ಸಾವಿರಾರು ಕೋಟಿ ಮಾಡಿಟ್ಟಿದ್ದಾರೆ. ಇಲ್ಲಿ ಕಂಡವ್ರ ಮಕ್ಕಳ ಪರಿಸ್ಥಿತಿ ಏನಾಗಿದೆ ಅಂದರೆ, ಇಲ್ಲಿ ಯಾರು ಆಟೋ ಓಡಿಸೋರ ಮಕ್ಕಳಿರ್ಬೋದು, ಕೂಲಿ ಕಾರ್ಮಿಕರು ಮಕ್ಕಳಿರ್ಬೋದು, ಅವರೆಲ್ಲ ಮೊಬೈಲಲ್ಲಿ ಆ ಗೇಮ್ಗಳು ಹಾಕೊಂಡ್ಬಿಟ್ಟು ಪ್ರತಿನಿತ್ಯ ಎಷ್ಟು ಸಾಲ ಮಾಡ್ಕೊಳ್ತಾ ಇದ್ದಾರೆ. ಯಾವ್ಯಾವುದು ಇವತ್ತು ಸಾಲ ಕೊಡುವಂಥ ಆ್ಯಪ್ಗಳು ಬಂದಿದ್ದಾವೆ. ಮನೆ ಹತ್ರ ಬಂದು ಇವತ್ತು ವಸೂಲಿಗೆ ಬರ್ತಾ ಇದ್ದಾರೆ. ಇವತ್ತು ಮೀಟ್ರ್ ಬಡ್ಡಿಯವ್ರ ಕಾಟ ಹೋಗ್ಬಿಟ್ಟು ಇವತ್ತು ಆನ್ಲೈನು ಸಾಲ ಕೊಡೋವ್ರ ಕಾಟ ಜಾಸ್ತಿ ಆಗಿದೆ. ಆ ಸಾಲ ತೊಗೊಳ್ತಾರೆ, ಮನೆಯಲ್ಲಿ ಅಪ್ಪ ಅಮ್ಮಗೂ ಗೊತ್ತಿರಲ್ಲ. ಈ ಮಕ್ಕಳು ಸಾಲ ಮಾಡಿಕೊಂಡು ಗೇಮ್ಗಳು ಆಡ್ತಾರೆ. ಇದ್ರ ಜೊತೆಗೆ ಆನ್ಲೈನ್ ಒಳಗಡೆ ಈ ಒಂದು ಏನು Dream11 ಅಂತ ಇಂಡಿಯನ್ ಕ್ರಿಕೆಟ್ ಟೀಮನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರಲ್ಲ, ಅವರು ಎಲ್ಲದನ್ನು ಕೂಡ ಕ್ರಿಕೆಟ್ ಆಡೋದು ಪ್ರತಿಯೊಂದನ್ನು ಬ್ಯಾನ್ ಮಾಡಬೇಕು. ಈ ಪ್ರಿಯಾಂಕಾ ಖರ್ಗೆಗೆ ಏನಾಗಬೇಕಾಗಿದೆ? ಕಂಡವ್ರ ಮಕ್ಕಳು ಹಾಳಾದ್ರೆ ಏನಾಗಬೇಕಾಗಿದೆ? ಸುಮ್ಮನೆ ಬಾಯಲ್ಲಿ ದಲಿತ ಅಂತೇಳಿ ಇವರು ಸದಾಶಿವನಗರದಲ್ಲಿ ಒಳ್ಳೆ ಐಷಾರಾಮಿ ಜೀವನ ನಡೆಸ್ಕೊಂಡಿರ್ತಾರೆ. ಕಂಡವ್ರ ಮಕ್ಕಳು ಹಾಳಾದರೂ ಪರವಾಗಿಲ್ಲ, ಸರ್ಕಾರಕ್ಕೆ ಆದಾಯ ಬೇಕು. ಇಲ್ಲಿ ಲಿಕ್ಕರ್ದು ತೆರಿಗೆ ಎಷ್ಟಕ್ಕೆ ಅವ್ರದ್ದು ಆ ಟಾರ್ಗೆಟ್ ಎಷ್ಟಿದ್ದಾರೆ? 38,000 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಎಲ್ಲರ ಪಾಪದವ್ರು ಹೋಗಿ ಆ ಲಿಕ್ಕರನ್ನು ಬರೀ ಸ್ಪಿರಿಟೇ ಇರುವಂಥ ಲಿಕ್ಕರ್ ಕುಡಿದು ಪಲ್ಟಿ ಹೊಡ್ಕೊಂಡು ರಸ್ತೆ ಬದಿಯಲ್ಲಿ ಬಿದ್ದಿರ್ತಾರೆ. ಸರ್ಕಾರಕ್ಕೇನು ಆದಾಯ ಬೇಕು. ಆಯಿತು, ಇನ್ನೂ ಉಂಟಲ್ಲ ವೇಶ್ಯಾವಾಟಿಕೆಯನ್ನು ಲೀಗಲೈಸ್ ಮಾಡಿಬಿಡಿ, ಅದರಿಂದಲೂ ಬರಲಿ ದುಡ್ಡು.